ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಪೂರ್ಣಚಂದ್ರ ಅವರ ತಂದೆ ಕಣ್ಣೀರಿಟ್ಟಿದ್ದಾರೆ. ಮಗನನ್ನ ಕಳೆದುಕೊಂಡಿದ್ದಾರೆ. ಮಗನ ಸಮಾಧಿ ಬಳಿ ಕೂತು ತಂದೆ ಪೂರ್ಣಚಂದ್ರ ಅವರ ಮಗನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದಲ್ಲಿರೋದು ಸಮಾಧಿ. ತಮ್ಮ ತೋಟದಲ್ಲಿಯೇ ಮಗನ ಅಂತ್ಯಕ್ರಿಯೆ ನೆರವೇರಿಸಿರೋದು ಕುಟುಂಬ. ಇವತ್ತು ಮಗನನ್ನ ನೆನೆದು ಸಮಾಧಿ ಬಳಿ ಕುಳಿತು ಕಣ್ಣೀರಿಟ್ಟಿದ್ದಾರೆ ಪೂರ್ಣಚಂದ್ರ ತಂದೆ. ಸರ್ ಏನೇ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಆ ಥರದಲ್ಲಿ ನಮಗೆ ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನು ನಮಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ. ನಮ್ಗೆ ಆಧಾರವಾಗಿದ್ದು ಈಗ ನಾನು ಈ ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ ಏನೂ ಮಾಡೋಕ್ಕಾಯ್ತಾಯಿಲ್ಲ. ಶಾಶ್ವತ ಸರ್ ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಪತ್ತೆ ಮತ್ತೆ ಪಡ್ಕೊಳಕ್ಕೆ ಹೋಗಿಲ್ಲ, ಕಳ್ಕೊಳಕ್ಕೆ ಹೋಗ್ತಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಆ ಸ್ಥಿತಿಯಲ್ಲಿ ಇದ್ದೀವಿ ಸರ್ ನಾವು. ಆ ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾರೇ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್.